ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಶಾಸಕರ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪತ್ರಕರ್ತರ ಭದ್ರತೆಗೆ ಇಂತಹ ಮಹತ್ವದ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಯೋಜನೆ ಬಹಳ ಶ್ಲಾಘನೀಯ. ಇದು ಇತರ ಸಂಘಟನೆಗಳಿಗೆ ಮಾದರಿಯಾಗಬೇಕು ಅಂತ ಮಾಜಿ ಶಾಸಕ ಬಸವನಗೌಡ ಬ್ಯಾಗ್ವಾಟ್ ಹೇಳಿದ್ದಾರೆ. ನೂತನ ಅಧ್ಯಕ್ಷ ಪರಶುರಾಮ್ ಚೌಡ್ಕಿ ಅವರ ನೇತೃತ್ವದಲ್ಲಿ ಧ್ವನಿ ಸಂಘಟನೆ ಸದಸ್ಯರಿಗೆ 10 ಲಕ್ಷ ಇನ್ಶೂರೆನ್ಸ್ ಬಗ್ಗೆ ಆಲೋಚನೆ ಮಾಡಿ ಕುಟುಂಬಕ್ಕೆ ಭದ್ರತೆ ಕೊಡುವ ಯೋಜನೆ ಹಮ್ಮಿಕೊಂಡಿರುವುದು ಪ್ರಶಂಸನೀಯ ಎಂದಿದ್ದಾರೆ. ಮಾಜಿ ಶಾಸಕ ಗಂಗಾಧರ ನಾಯ್ಕ ಮಾತನಾಡಿ, ಪತ್ರಕರ್ತರು ಸಿಂಹವಾಗಿ ಗುಡುಗುವ ಶಕ್ತಿ 4ನೇ ಅಂಗಕ್ಕೆ ಇದೆ. ಪತ್ರಕರ್ತರು ಯಾವಾಗಲೂ ನೈಜತೆಯ ಆಲೋಚನೆಯಡಿ ಸುದ್ದಿ ಬರೆದಾಗ ಮಾತ್ರ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಟ್ಟಂತಾಗುತ್ತೆ ಎಂದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ನಾನಾ ಸಮಸ್ಯೆಗಳು ಇದೆ, ಆದರೆ ಪತ್ರಕರ್ತರು ಒಂದು ಕಡೆ ವಾಲಿದರೆ ಸಮಾಜಕ್ಕೆ ನ್ಯಾಯ ದೊರಕಿಸಿಕೊಡುವ ಸಾಧ್ಯತೆ ಕಡಿಮೆ. ಹೀಗಾಗಿ ಪತ್ರಕರ್ತರು ಖಡಕ್ ಆಗಿ ಸುದ್ದಿ ಬರೆಯುವ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಾನ್ವಿ ಶಾಖೆಯ ವತಿಯಿಂದ ಇವತ್ತಿನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಂಗವಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ಬೋಸರಾಜ್ ಅವರು ಮತ್ತು ಅಂಪೈ ಸಾವ್ಕಾರ್ ಅವರು ಕಾರಣಾಂತರದಿಂದ ಬಂದಿಲ್ಲ. ಈ ಸಮಾರಂಭದ ಆಗಮಿಸಿರ್ತಕ್ಕಂಥ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆತ್ಮೀಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಗಂಗಾಧರ ನಾಯಕರವರೇ ಮತ್ತು ರಮೇಶ್ ಸಾಹೇಬ್ರೆ ಹಾಗೂ ಇಶಾಕ್ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದ ಭಾಗವಹಿಸಿರ್ತಕ್ಕಂಥ ಅಧ್ಯಕ್ಷರೇ, ಕಾರ್ಯನಿರತ ಸಂಘದ ಅಧ್ಯಕ್ಷರೇ ಮತ್ತು ತಾಲೂಕು ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪತ್ರಕರ್ತ ಬಂಧುಗಳೇ, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮ ಪದಗ್ರಹಣ ಕಾರ್ಯಕ್ರಮ ಇದು. ಇವತ್ತು ನಿಮಗೆ ಜವಾಬ್ದಾರಿ ಕೊಡ್ತಾರೆ. ಆ ಜವಾಬ್ದಾರಿಯನ್ನು ನಿಭಾಯಿಸತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ಪತ್ರಕರ್ತರು ಈಗಾಗಲೇ ಬೇರೆ ಬೇರೆ ಕಾರ್ಯನಿರತ ಪತ್ರ ಸಂಘಗಳು ಬೇರೆ ಬೇರೆ ಆಗಿದ್ದಾವೆ. ಅದು ಎಲ್ಲವೂ ಕೂಡ ಒಟ್ಟಿಗಾಗಿ ಮಾಡತಕ್ಕಂಥದ್ದು ಒಂದು ಒಳ್ಳೆಯ ಅಭಿಪ್ರಾಯ. ಯಾಕಂದರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಆಗಬಾರ್ದು. ಪತ್ರಕರ್ತರು ಅಂದರೆ ಎಲ್ಲರಿಗೂ ಪತ್ರಕರ್ತರು ಒಂದೇ ಅಂತಕ್ಕಂಥದ್ದು ಬರಬೇಕು. ಈಗ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪತ್ರಕರ್ತರ ಸಂಘಗಳು ಮಾಡಿಕೊಳ್ಳೋದು ಬೇಡ, ಒಂದೇ ಸಂಘ ಇದ್ದು ಪತ್ರಕರ್ತರು ಮಾಡಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ. ಆ ಕಾರಣದಿಂದ ಈ ಪತ್ರಕರ್ತರು ನಮ್ಮನ್ನೆಲ್ಲ ತಿದ್ದತಕ್ಕಂಥ ಜವಾಬ್ದಾರಿ ಆಗಬೇಕು. ಅದು ಆಗ್ತಾಯಿಲ್ಲ. ಯಾರೇ ಇರಲಿ, ಇವತ್ತು ಸರ್ಕಾರ ಇರಲಿ, ಸರ್ಕಾರದಿರಲಿ, ನೀವು ನಿರ್ಭಯವಾಗಿ ಬರ್ತಕ್ಕಂಥ ಯಾವತ್ತು ನಿಮ್ಮ ಪತ್ರಕರ್ತರು ಆಗ್ತಾರೆ ಆವತ್ತು ಪತ್ರಕರ್ತರಿಗೆ ಒಂದು ಬೆಲೆ ಬರ್ತದೆ. ಇವತ್ತು ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿ, ಜಿಲ್ಲಾದಲ್ಲಿದ್ದಾವೆ, ಇಲ್ಲಿ ತಾಲೂಕದಲ್ಲಿದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ಐತೆ. ಇವತ್ತಿನವರೆಗೂ ಒಂದು ಸರಿಯಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂಥ ಸಮಸ್ಯೆಗಳಿದ್ದಾಗ ಯಾರು ಪತ್ರಕರ್ತರು ಬರಿಬೇಕು ಅದನ್ನು ಹೆಚ್ಚು. ಯಾಕಂದರೆ ನಿಮಗದು ಅಧಿಕಾರ ಇದೆ. ಅದನ್ನು ಬರೆದಾಗ ಮಾತ್ರ ಏನಾದರೂ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ಕಾರಣದಿಂದ ಪತ್ರಕರ್ತರ ಜವಾಬ್ದಾರಿ ಭಾಳ ಮುಖ್ಯ ಇದೆ. ನೀವು ಎಲ್ಲರಿಗೂ ಕೂಡ ಪತ್ರಕರ್ತರು ಎಲ್ಲರಿಗೂ ಕೂಡ ಬರಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಆಡಳಿತ ಪಕ್ಷದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಅಥವಾ ಬಡವರು ಇರ್ಬೋದು, ರೈತರು ಇರ್ಬೋದು. ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಅಲ್ಲೆಲ್ಲ ಬಂದು ನಿಂತ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲಿದೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ತಮ್ಮ ಸಹಾಯ ಬೇಕು. ತಾವೆಲ್ಲರೂ ಕೂಡ ಒಟ್ಟಾಗಿ ಈ ಮಾನ್ವಿ ತಾಲೂಕು ಇರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಣ್ಣು ತರಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಆತ್ಮಗಿಸ್ತಾ ಇದ್ದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮಾನ್ವಿ ಶಾಖೆಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಮಾನ್ವಿ ಶಾಖೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಹಾಗೂ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು, ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಒಂದು ರೀತಿಯಲ್ಲಿ ಸ್ವಾಗತ ಕೋರುತ್ತಾ, ಈ ಪತ್ರಿಕೋದ್ಯಮ ಅನ್ನೋದು ಒಂದು ರೀತಿಯಲ್ಲಿ ಖುಷಿಯ ಕೆಲಸ ಹಾಗೂ ಒಂದು ರೀತಿಯಲ್ಲಿ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಯಾಕಂತಂದರೆ ಪತ್ರಿಕೋದ್ಯಮ ಅನ್ನೋದು ಈ ಹಿಂದೆ ಕೆಲ ದಶಕಗಳ ಹಿಂದೆ ನೋಡಿದಾಗ ಕಷ್ಟಕರ ರೀತಿಯಲ್ಲಿ ಪತ್ರಕರ್ತರಿಂದ ಒಂದು ರೀತಿಯಲ್ಲಿ
ಜೀವದ ಹಂಗು ತೊರೆದು ಸುದ್ದಿ ಮಾಡುವಂಥ ರೂಪ ಕೂಡ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ಪತ್ರಕರ್ತನಾದವ ಆ ಪತ್ರಿಕೆಯ ವರದಿ ಬಂದಿದೆ, ಈ ಸುದ್ದಿ ನಂದು ಸಮಾಜಕ್ಕೆ ಗೊತ್ತಾಗಿದೆ, ನಾನು ಒಂದು ಸ್ಟೋರಿ ಬರೆದಿದ್ದೀನಿ ಹಾಗೂ ಒಂದು ಲೇಖನ ಬರೆದಿದ್ದೀನಿ ಅಂತೇಳಿ ಕೂಡ ಒಂದು ರೀತಿಯಲ್ಲಿ ಸಮಾಜದನ ನೋಡೋದ್ರ ಜೊತೆಗೆ ಖುಷಿ ಪಡ್ತಕ್ಕಂಥದ್ದು ಕೂಡ ವಿಚಾರ ಇತ್ತು. ಆದರೆ ಮತ್ತೊಂದು ಏನಂತಂದರೆ, ಈ ಪ್ರಸ್ತುತ ದಿನಮಾನದಲ್ಲಿ ಪತ್ರಕರ್ತರು ಈ ನಮ್ಮ ಅಂಕುಡೊಂಕು ತಿದ್ದುವ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನು ನಾವು ಯಾವ ರೀತಿ ನೋಡ್ತಕ್ಕಂಥದ್ದು ಕೂಡ ಸಮಾಜ ಒಂದು ರೀತಿಯಲ್ಲಿ ಒಪ್ಪಿಕೊಳ್ತದೆ. ಪತ್ರಕರ್ತರು ಕೂಡ ಬರಿತಾ ಇದ್ದಾರೆ. ಪತ್ರಕರ್ತರು ಬರೆದಿರ್ತಕ್ಕಂಥ ಸುದ್ದಿ ಹಾಗೂ ಲೇಖನಗಳಿಂದ ಇವತ್ತು ಪ್ರಸ್ತುತವಾಗಿ ನೋಡ್ತಾ ಇದೀವಿ ನಾವು. ಈ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಈ ಜಿಲ್ಲಾ ಕೋರ್ಟ್ ಇರ್ಬೋದು, ಸ್ವಯಂ ಪ್ರೇರಣೆಯಿಂದ ಕೂಡ ಪ್ರಕರಣ ದಾಖಲಿಸ್ತಕ್ಕಂಥ ಉದಾಹರಣೆ ಕೂಡ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಕೂಡ ಪತ್ರಕರ್ತರು ಅಂದರೆ 3 ಅಂಗಗಳನ್ನು ಮಾಡದೇ ಇರತಕ್ಕಂಥದ್ದು ಕೆಲಸವನ್ನು ಕೂಡ ಪತ್ರಕರ್ತರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಗ್ರಾಮೀಣ ಪತ್ರಕರ್ತರು ಹಾಗೂ ನಗರ ಪತ್ರಕರ್ತರು ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತಂದರೆ ನಾವು ಶಿವಮೊಗ್ಗ, ಬಳ್ಳಾರಿ, ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಕೂಡ ನಾನು ಪತ್ರಕರ್ತನಾಗಿ ಸೇವೆ ಸಲ್ಲಿಸಿದ ಕೂಡ ನಾವು ನೋಡಿದ್ದೇನೆ. ಅದೇ ರೀತಿಯಲ್ಲಿ ಈ ಗ್ರಾಮೀಣ ಭಾಗದ ಪತ್ರಕರ್ತರು ಕೂಡ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂತಂದರೆ ಗ್ರಾಮೀಣ ಭಾಗದ ಪತ್ರಕರ್ತರು ಬರೆದುವುದೇ ನಿಜವಾದ ಸುದ್ದಿಗಳು. ಯಾಕಂತಂದರೆ ಗ್ರಾಮೀಣ ಭಾಗದಲ್ಲಿ ನಡೆದಿರ್ತಕ್ಕಂಥ ಸಣ್ಣ ಸುದ್ದಿಯೇ ಇಂದು ದೊಡ್ಡ ಸುದ್ದಿಯಾಗಿ ಸದ್ದು ಮಾಡ್ತಕ್ಕಂಥದ್ದು ಸುದ್ದಿಯನ್ನು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಗ್ರಾಮೀಣ ಭಾಗದ ಪತ್ರಕರ್ತರು ಈ ಸುದ್ದಿಯ ರೂಪಗಳನ್ನು ಯಾವ್ಯಾವ ರೀತಿ ಇದೆ ಅಂತೇಳಿ ಸುದ್ದಿಯನ್ನು ಕೂಡ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಗ್ರಾಮೀಣ ಪತ್ರಕರ್ತರದು. ಅದೇ ರೀತಿಯಾಗಿ ಈ ಗ್ರಾಮೀಣ ಪತ್ರಕರ್ತರು ಎಷ್ಟು ಕಷ್ಟದ ನಡುವೆ, ಎಷ್ಟು ಯಾವ ರೀತಿಯಲ್ಲಿ ನೋವಿನ ನಡುವೆ ಬದುಕ್ತಾ ಇದ್ದಾರೆ ಅಂತೇಳಿ ಈ ಒಂದು ಸಮಾಜಮುಖಿಯಾಗಿ ಅಂದರೆ ಇವರನ್ನು ಕೂಡ ನಾನು ಈ ಮಾನವಿ ಶಾಖೆ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಶಾಖೆಯ ಮಾನವಿ ಶಾಖೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರೆ ಇವರೆಲ್ಲರನ್ನು ಒಳಗೊಂಡು ಅಂದರೆ ನಾವು ಕೂಡ ಒಂದು ರೀತಿಯಲ್ಲಿ ಈ ಕಷ್ಟದ ಸಮಯ ಅಂದರೆ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೇವೆ ಆರಂಭಿಸಿದಾಗ ಕೂಡ ಈ ಮೈಸೂರು, ಬೆಂಗಳೂರು, ಬಳ್ಳಾರಿ ಮತ್ತು ಶಿವಮೊಗ್ಗ ಮತ್ತು ಗಂಗಾವತಿ ಈ ಭಾಗದಲ್ಲಿ ಸೇವೆ ಮಾಡಿದಾಗ ಗ್ರಾಮೀಣ ಪತ್ರಕರ್ತರು ಎಷ್ಟು ನೋವಿನ ನಲಿವಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಒಂದು ಸುದ್ದಿಗಾಗಿ ಈಗ ನಾವು ಒಂದು ರೀತಿಯಲ್ಲಿ ಸೂಚನೆ ಕೊಟ್ಟಾಗ ಅವರು ಸುಮಾರು 100 ಕಿಲೋಮೀಟರ್ ಹೋಗ್ತಕ್ಕಂಥ ಸ್ಥಿತಿ ಕೂಡ ಇರ್ತದೆ. ಅವರಿಗೆ ಈಗ ಯಾಕಂದ್ರೆ ಲೈನೇಜು ಅಂದರೆ ಬಿಡಿ ಸುದ್ದಿ ಸಂಗ್ರಹಗಾರರು ಇವರ ಕಷ್ಟವನ್ನು ನಾನು ಅರಿತು, ಯಾಕಂತಂದರೆ ನಮ್ಮ ಶಾಖೆಯಲ್ಲಿ ಇರ್ತಕ್ಕಂಥ ಪದಾಧಿಕಾರಿಗಳ ತಲಾ ಒಬ್ಬರಿಗೆ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ತಲಾ ಒಬ್ಬರಿಗೆ ಅಂದರೆ ಅವರಿಗೆ ಇನ್ಶೂರೆನ್ಸ್ ಹಾಗಾಗಿ ತಲಾ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೂಡ ಮಾಡಿಸಿದ್ದೇನೆ. ಇದು ಒಂದು ರೀತಿಯಲ್ಲಿ ಕೂಡ ರಾಜ್ಯದ ಮುಖಂಡರು ಹಾಗೂ ಗಣ್ಯರು ಕೂಡ ಒಂದು ರೀತಿಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂತಂದರೆ ಆ ಗ್ರಾಮೀಣ ಭಾಗದ ಕಷ್ಟಗಳನ್ನು ನಾನು ಕೂಡ ಅರಿತಿದ್ದೇನೆ. ಯಾಕಂತಂದರೆ ಈ ರೀತಿ ಮಾಡ್ರಪ್ಪ ಅಂತ ಸುದ್ದಿ ಕೂಡ ಅಂತ ನಾವು ಹೇಳಿದ್ದೀವಿ. ಹೀಗಾಗಿ ಯಾಕಂತಂದರೆ ಗ್ರಾಮೀಣ ಪತ್ರಕರ್ತರ ನೋವು ನಲಿಗಳನ್ನು ಕೂಡ ನಾವು ಈ ರೀತಿಯಾಗಿ ಒಂದು ರೀತಿಯಲ್ಲಿ ಸುಧಾರಣೆ ರೀತಿಯಲ್ಲಿ ಮಾಡಿದಾಗ ಒಂದು ಸಂಘ ಇರಲಿ, ಸಂಸ್ಥೆಗಳು ಇರಲಿ ಮುನ್ನಡೆಯಕ್ಕೆ ಸಾಧ್ಯ. ಹೀಗಾಗಿ ಗಣ್ಯರು ಈ ವೇದಿಕೆಯಲ್ಲಿ ಆಗಮಿಸಿ ತಮ್ಮ ಹಿತನುಡಿಗಳನ್ನು ವಿಚಾರಪಡಿಸುವುದಕ್ಕಾಗಿ ಎಲ್ಲ ಗಣ್ಯರು ನಮ್ಮ ವಿಚಾರಕ್ಕಾಗಿ ಗಣ್ಯರಿಗೆ ವಂದಿಸುತ್ತಾ ನನ್ನ ಅಧ್ಯಕ್ಷನ ಭಾಷಣ ಮುಕ್ತಾಯ ಮಾಡ್ತೀನಿ ಅಂತ ತಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಧ್ವನಿ ಮತ್ತು ದಿನಾಚರಣೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಮತ್ತು ಈ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಸಾಧನೆ ಮಾಡಿದಂಥವರಿಗೆ ಸನ್ಮಾನ ಸಮಾರಂಭ ಮತ್ತು ಪತ್ರಕರ್ತ ಧ್ವನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ 10 ಲಕ್ಷ ರೂಪಾಯಿ ಬಾಂಡ್ ಇನ್ಶೂರೆನ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಹಾಕೊಳ್ಳೋದು ಭಾಳ ಒಳ್ಳೆಯ ಸಂಪ್ರದಾಯ. ಇದು ಯಾರು ಎಷ್ಟೊಂದು ನಾವು ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಯಾರೂ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿಲ್ಲ. ಇದು ಫಸ್ಟ್ ಟೈಮ್ ಚೌಡಿಕೆಯವರು ಮಾಡಿದ್ದೇವೆ, ಫಸ್ಟ್ ಟೈಮ್ ಇದು. ಯಾರೂ ಮಾಡಿಲ್ಲ, ನಾವೆಲ್ಲಿ ಕೇಳಿಲ್ಲ. ಇದು ಫಸ್ಟ್ ಟೈಮು. ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಕ್ಕೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಪತ್ರಕರ್ತರ ಸಂಘದವರು ಮಾಡಬೇಕು. ನಮ್ಮ ಗೌಡ್ರು ಹೇಳಿದಂಗೆ ಪತ್ರಕರ್ತರ ಸಂಘದವರು ಹೆಂಗಿರ್ಬೇಕಂದ್ರೆ ಮಿಲ್ಟ್ರಿ ಇದ್ದಂಗೆ ಇರಬೇಕು. ಹೆಂಗಿರ್ಬೇಕು? ಮಿಲ್ಟ್ರಿ ಸೈನಿಕರು ಹೆಂಗಿರ್ತಾರೆ, ಬರೀ ದೇಶ 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 ಕನಸಿನಲ್ಲೂ ದೇಶ ಅಂತಾರೆ ಅವರು. ಅವ್ರಿಗೆ ಯಾವುದೂ ಇರೋದಲ್ಲ. ಹಂಗೆ ನಿಮಗೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಂತಕ್ಕಂಥದ್ದೊಂದು ಇರಬೇಕು. ಜನಸಾಮಾನ್ಯರ ಅನಿಸಿಕೆಗಳನ್ನು ಸರ್ಕಾರಕ್ಕೆ ತಿಳಿಸೋಕ್ಕಂಥ ಕೆಲಸ ಯಾರು ಮಾಡ್ತಾರ?
ನೀವು ಮಾಡ್ತೀರಿ, ಪತ್ರಿಕಾದವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ನಾವು ಒಬ್ಬರಿಬ್ಬರಿಗೆ ಹೇಳ್ಬೋದು, ಇಷ್ಟು 50 ಮಂದಿಗೆ ಹೇಳ್ಬೋದು. ಲಕ್ಷಾಂತರ ಜನರಿಗೆ ಹೇಳ್ತಕ್ಕಂಥ ಶಕ್ತಿ ಪತ್ರಕರ್ತರಲ್ಲಿರ್ತದೆ. ಆ ಪತ್ರರು ಮನಸ್ಸು ಮಾಡಿ ದೇಶ ಅಭಿವೃದ್ಧಿ ಅವನತಿ ಆಗ್ಬೋದು. 92, 93, 94ರಲ್ಲಿ ಜನತಾದಳ ಸರ್ಕಾರ ಬಂತು. ಆವಾಗ ಲಂಕೇಶ್ ಅವರು ಪತ್ರಿಕೆ ಇತ್ತು. ಅದರ ಹೀನಾಯವಾಗಿ ಕಾಂಗ್ರೆಸ್ನ ಸುದ್ದಿಗಳನ್ನು ಬರಿತಾ ಇದ್ದರು. ಆವಾಗ 1994ರಲ್ಲಿ ಜನತಾದಳ ಸರ್ಕಾರ ಬಂತು, ರಚನೆ ಆಯಿತು. ಒಂದು ಸರ್ಕಾರವನ್ನು, ಒಂದು ಸಂವಿಧಾನವನ್ನು, ಒಂದು ಧರ್ಮವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇದ್ದಕ್ಕಂಥ ಯಾರ ತಕ್ಕೈತಪ್ಪ ಅಂದರೆ ಪತ್ರಕರ್ತ ಕೈದಿದೆ. ಮತ್ತು ಯಾರಲ್ಲಿ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಪತ್ರಕರ್ತರು ಜನಸಾಮಾನ್ಯರಿಗೂ ಮತ್ತು ಸರ್ಕಾರಕ್ಕೂ ಸಂಬಂಧ ಕಲ್ಪಿಸುವಂಥ ಯಂತ್ರ ಇದ್ದಂಗೆ. ನಮ್ಮ ಅನಿಸಿಕೆಗಳನ್ನು ಎದುರು ಮುಖಾಂತರ, ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ತಿಳಿಸ್ಬೋದು. ಸರ್ಕಾರದ ಆಗುವುಗಳನ್ನು ಜನರಿಗೆ ತಿಳಿಸ್ಬೇಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಇದು ಪತ್ರಿಕೆದವರು. ಅದಕ್ಕೆ ಪತ್ರಿಕೆದವರು ಯಾವಾಗಲೂ ನೀವು ಬಹಳ ಧೈರ್ಯದಿಂದ ಇರಬೇಕು, ನಿಶ್ಚಳವಾಗಿರಬೇಕು. ಯಾರಿಗೂ ತಲೆ ಬಾಗಿಸ್ತಕ್ಕಂಥ ಕೆಲಸನೇ ಇಲ್ಲ. ಪತ್ರಿಕೆದವರು ಎಲ್ಲಿ ತಲೆ ಬಾಗಿಸೋಂಗಿಲ್ಲ. ನಿಮಗೇನು ತಿಳಿತಿ ಅದನ್ನು ನೇರವಾಗಿ ಬರೆದು ಬಿಡ್ರಿ. ಕರೆವ್ಯಾವುದು ಸುಳ್ಳು ಯಾವುದು ನಿಮಗೇನು ತಿಳಿತದೆ? ಸುಳ್ಳಿದ್ರೆ ಸುಳ್ಳು ಬರ್ರಿ, ಕರೆವಿದ್ರೆ ಕರೆವು ಬರ್ರಿ. ಇನ್ಫ್ಲುಯೆನ್ಸಿಗೆ ನಾವು ಒಳಗಾಗಬಾರ್ದು. ಇನ್ಫ್ಲುಯೆನ್ಸಿಗೆ ಒಳಗಾಕಿದರೆ ಅದು ಪತ್ರಿಕೆ ರಂಗನೇ ಅಲ್ಲ, ಅದು ಬೇರೆದಾಗ್ತದೆ ಅದು. ಹಂಗಾಗಿ ಪತ್ರಿಕೆದವರು ಸ್ವತಂತ್ರರಾಗಿರ್ತಾರೆ. ಈ ಸ್ವತಂತ್ರ ಭಾರತ, ಸ್ವತಂತ್ರ ರಾಜಪ್ರಭುತ್ವದಲ್ಲಿ ಪತ್ರಿಕೆದವರಿಗೆ ಭಾಳಷ್ಟು ಮರ್ಯಾದೆ. ಇದು 3ನೇ ಕಣ್ಣು ಸರ್ಕಾರದ, ಇದು 3ನೇ ಕಣ್ಣು. 4ನೇ ಕಣ್ಣು. ಫಸ್ಟು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಇದು ಪತ್ರಿಕೆ 4ನೇ ಅಂಗ. ಇದು ಒಂದು ಭಾಳ ಇಂಪಾರ್ಟೆಂಟ್. ಇನ್ನು ಶಾಸಕಾಂಗ ಮತ್ತು ನ್ಯಾಯಾಂಗ ಪಬ್ಲಿಸಿಟಿ ಮಾಡಲ್ಲ, ಇವರು ಪಬ್ಲಿಸಿಟಿ ಮಾಡ್ತಾರೆ. ಅವರು ಎಲ್ಲೇ ಒಂದು ಕಾನೂನು ಕಾಯ್ದೆನ ಪಾಸ್ ಮಾಡಿ ಮನೆ ಓಡ್ತಾರೆ, ಅದನ್ನು ಪಬ್ಲಿಷ್ ಮಾಡೋದು ಪತ್ರಿಕಾ ರಂಗದ ಮುಖಾಂತರ ಎಲ್ಲರಿಗೆ ಚಾಲನೆ ಕೊಡ್ತಕ್ಕಂಥದ್ದು ಪತ್ರಿಕಾ ರಂಗ. ಭಾಳ ಬಹುದೊಡ್ಡವಾದ ಜವಾಬ್ದಾರಿ ಇದೆ ಕರ್ನಾಟಕ ರಾಜ್ಯದಲ್ಲಿ. ಹಂಗಾಗಿ ಪತ್ರಿಕಾ ರಂಗದ ಎಲ್ಲವನ್ನು ಅಳತೆ ತೂಗಿ ವಿಚಾರ ಮಾಡಿ ಪತ್ರಿಕೆಯಲ್ಲಿ ಬರತಕ್ಕಂಥದ್ದು ಕೆಲಸ ಮಾಡಬೇಕು. ಮತ್ತು ಇವತ್ತೇನು ನಮ್ಮ ಪರಶುರಾಮ್ ಚೌಡಿಕಿದು ಒಂದು ಸಂಘ, ಇನ್ನೂ ಒಂದು ಸಂಘ, 2 ಸಂಘ. ನಾವು ಪತ್ರಿಕೆ ಪ್ರೆಸ್ ಮೀಟ್ ಎರಡು ಮಾಡಬೇಕು. ಇಲ್ಲಿ ಸಿಟ್ಟಾತ ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಸಿಟ್ಟಾತ. 2 ಕಡೆ ಹೋಗ್ಬೇಕು. ನಾವು ಏನು ಹೊತ್ಕೊಂಡು 2 ಕಡೆ ಹೋಗ್ಬೇಕು. ಅದಕ್ಕೆ ನೀವೇ ಜಗಳ ಆಡಿದ್ರೆ ನಮ್ಮ ಪರಿಸ್ಥಿತಿ ಇಬ್ಬರು ಜಗಳ ಆಡಿದ್ರೆ ಅದ್ರಾಗ ಮಾಡ್ತಾರೆ, ಇದ್ರಾಗ ಬಂದಿದ್ದು ಅವ್ರಿಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಬಾರ್ದು. ಅದಕ್ಕಾಗಿ ನೀವೇ ಒಂದು ದಿವಸ ಇಬ್ಬರು ಕುಂತ್ಕೊಂಡು ಒಂದಾಗ್ರಿ, ರಾಜಿ ಆಗ್ರಿ, ಎಲ್ಲರೂ ಕಲಿತು ಪತ್ರಿಕಾ ರಂಗಕ್ಕೆ ಶಕ್ತಿ ಕೊಡ್ರಿ. ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಹೇಳಿ 2 ಮಾತುಗಳನ್ನು ನಮಗಿಸ್ತೇವೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವರಾಜ್ ನಾಯ್ಕ ಬಲ್ಲಟಗಿ, ಕಾನಿಪ ಧ್ವನಿ ತಾಲೂಕು ಅಧ್ಯಕ್ಷ ಪರಶುರಾಮ್ ಚೌಡ್ಕಿ ಅಧ್ಯಕ್ಷತೆ ವಹಿಸಿದ್ದರು. ಕಾಂಗ್ರೆಸ್ ಮುಖಂಡ ಖಾಲಿದ್ ಖಾದ್ರಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮಾನ್ವಿ ಘಟಕ ಅಧ್ಯಕ್ಷ ಸುರೇಶ್ ಗುಡ್ಡಿ, ಧ್ವನಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಈಸಾ, ಕಾರ್ಯಕಾರಿ ಸಮಿತಿ ಸದಸ್ಯ ಜಲಾಲುದ್ದೀನ್, ಕರ್ನಾಟಕ ರಾಜ್ಯ ಬೇಡರ ಸಮಿತಿ ರಾಜ್ಯಾಧ್ಯಕ್ಷ ಅಂಬಣ್ಣ ನಾಯ್ಕ, ಬ್ಯಾಗ್ವಾಟ್ ಮಸ್ಕಿ, ತಾಲೂಕು ಅಧ್ಯಕ್ಷ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಭಾಗಯ್ಯ, ದಲಿತ ಸಾಹಿತ್ಯ ಪರಿಷತ್ ಆರ್ಕೆ ಈರಣ್ಣ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪರ ಹೋರಾಟದ ಹಾಡುಗಳ ರಚನೆಕಾರ ಪ್ರಶಾಂತ್ ದಾನಪ್ಪ ನಿಲೋಕಲ್, ಅಂತಾರಾಷ್ಟ್ರೀಯ ರಂಗ ಕಲಾವಿದ ಹಾಗೂ ಸಂಶೋಧನೆ ವಿದ್ಯಾರ್ಥಿ ಅರುಣ್ ಕುಮಾರ್ ಚೌಡ್ಕಿ, ಸಾಹಿತ್ಯ ಗಾಯನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ನಿಹಾರಿಕಾ ನಾಯಕ ಚೀಕಲಪರ್ವಿ ಅವರನ್ನ ಸನ್ಮಾನಿಸಲಾಗಿದೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.